ನಾನೇ ನಿನ್ನ ಹುಲ್ಲ ನೀನೇ ನನ್ನ ಬೆಲ್ಲ ಜಗಳ ಮಾಡ್ಬೇಕು ಅವನು ನಾನು ಪೇ ಮಾಡ್ತೀನಿ ಅಂತ 4500 ಅಂತ ಹೇಳಿದ್ದಾರೆ. 2 ರೂಮು 2 BHK ಹೋಮ್ ಸ್ಟೇ ಸಾಕಲ್ವಾ? ಹುಲ್ಲ ನನ್ನೇ ನೋಡ್ತವ್ರೆ. ಹುಲ್ಲು ತೋರಿಸು. ಮನೋಣ್ಣ ನಾನು ಆರ್ಡರ್ ಮಾಡಿದ್ದು ಇಷ್ಟ ಆಯ್ತಾನೆ. ನೀನು ಚೆನ್ನಾಗಿರ್ಬೇಕು ನನಗೆ. ನನಗೋಸ್ಕರನೂ ಏನೋ ನಂಗೆ ನಿಜ ಗೊತ್ತಿಲ್ಲ. ನಿಜ ಹೇಳು ಗೈಸ್. ಸೀಟ್ ಬೆಲ್ಟ್ ಹಾಕೋ. ಕೊಯ್ಯಮ್ಮಯ್ಯ ಅಂತ ಸೌಂಡ್ ನನಗೆ ಅದಾಗಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಂತ್ರಾಲಯ. ವರ್ಷದಲ್ಲಿ ಮೊದಲನೇ ಲಾಂಗ್ ಡ್ರೈವ್ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಅಂದರೆ ಕಾರಲ್ಲಿ. ನಾನು ಗೋವಾಗೆಲ್ಲ ಹೋಗಿದ್ದೀನಿ, ಇವಳು ಹೋಗಿಲ್ಲ. ಇದು ಇವಳು ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಇವತ್ತು ಹೋಗಿ ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸೊ ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನನ್ನ ಫ್ರೆಂಡ್ ಜೋ, ಉಲ್ಲಾ ಹಾಯ್ ಮಾಡು, ನಮ್ಮ ಅಣ್ಣ ಹಾಯ್ ಮಾಡೋ, ಹಾಯ್, ಇವರು ಅಣ್ಣ ಮನು ಅಣ್ಣ. ಸೊ ನಾವು 5 ಜನ ಮಂತ್ರಾಲಯಕ್ಕೆ ಬ್ಯಾಗ್ ಎಲ್ಲ ತಗೊಂಡು ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದೀವಿ. ಒಳ್ಳೇದು ಮಾಡಲಿ ಅಂತ ನಮಗೆ ಮನ್ಸಲ್ಲಿ ಬೇಡ್ಕೊಳ್ಳಿ. ನನಗೆ ಭಯ, ಸುಮ್ಮನೆ ಕುತ್ಕೋ. ಸೊ ಗೈಸ್, ಸೊ ಈ ಒಂದು ವ್ಲಾಗ್ ಖಂಡಿತವಾಗ್ಲೂ ನೀವು ನೋಡಲೇಬೇಕು. ಮಸ್ತ್ ಮೋಜಿ, ಮಸ್ತ್ ಮಜಾ ಎಲ್ಲ ಇರುತ್ತೆ. ಹಾಗಾಗಿ ಸೊ ಪ್ಲೀಸ್ ವಿತೌಟ್ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಬಿಡಿ. ಎಸ್, ಮೇಡಮ್ ಅವರು ಅವಾಗಲೇ ಸ್ಪೆಕ್ಸ್ ಹಾಕೊಂಡು ಕುತ್ಕೊಂಡ್ಬಿಡವ್ರೆ. ನನಗೂ ಸುತ್ತಿದೆ. ಊಟಕ್ಕೆ ಹೋಗ್ಬಿಡೋಣ ಫಸ್ಟು. ಸೊ ನೆಕ್ಸ್ಟ್ ಕಂಟಿನ್ಯೂ ಊಟಕ್ಕೆ ಹೋಗೋದು. ಬಾಯ್ ಉಲ್ಲ, ಬಾಯ್ ಮಾಡ್ಬಿಡು. ಬಾಯ್ ಬಾಯ್ ಗೈಸ್. ನೋಡಿ, ನನ್ನ ಫ್ರೆಂಡು ನನಗೋಸ್ಕರ ಕ್ಯಾರೆಟ್ ಹಲ್ವಾ ತಂದವಳೆ. ನನಗೋಸ್ಕರನೂ ಏನೋ ನಂಗೆ ನಿಜ ಗೊತ್ತಿಲ್ಲ. ನಿಜ ಹೇಳು. ಅಪ್ಪ, ನಂಗೆ ನಿಜವಾಗ್ಲೂ ಸ್ವೀಟ್ ಅಂದರೆ ಅಲರ್ಜಿ. ರಸಮಲೈ ಇಷ್ಟ. ಚೆನ್ನಾಗಿದೆ, ತಗೊಂಡು ಇನ್ನೊಂದು ಸ್ಪೂನ್ ಏನು ಚೆನ್ನಾಗಿದೆ. ನಮ್ಮ ಗ್ರೂಪಲ್ಲಿ ಇನ್ನೊಬ್ಳು ಇರ್ತಾಳಲ್ಲ ಪರ್ಷಿ. ಅಯ್ಯೋ, ಅವಳಿಗೆ ನೆಟ್ವರ್ಕ್ ಹಿಡ್ಕೊಳ್ಳಲ್ಲ ಈ ಫೋನ್. ಅವಳಿಗೆ ಹುಚ್ಚು ಕ್ಯಾರೆಟ್ ಅಲ್ವಾ ಅಂದ್ರೆ ಹುಚ್ಚು ಅವಳಿಗೆಲ್ವೇ. ಆದ್ರೆ ನಾವು ಮಿಸ್ ಮಾಡ್ತಿದ್ವಿ ಅಲ್ವಾ. ಅವಳು ಯಾಕೆ ಟ್ರಿಪ್ಪಿಗೆ ಬರ್ತಾ ಇಲ್ಲ, ಅವಳು ಯಾಕೆ ಇವಾಗ ಜಾಸ್ತಿ ಕಾಣಿಸ್ಕೋತಾ ಇಲ್ಲ ಅಂತ ಅತಿ ಶೀಘ್ರದಲ್ಲಿ ನಾವು ಒಂದು ಗುಡ್ ನ್ಯೂಸ್ ಜೊತೆ ಹೇಳ್ತೀವಿ. ಅದಕ್ಕೊಂದು ವ್ಲಾಗ್ ಇರುತ್ತೆ. ಸೊ ಗೈಸ್, ನೀವು ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು. ಹರ್ಷಿ ಮಿಸ್ ಯು ಹೇಳ್ಬೇಡ. ಹರ್ಷಿ ಮಿಸ್ ಯು, ಹರ್ಷಿ ಮಿಸ್ ಯು ಅಂತಾನು ಅಂದ್ರೆ ಮಿಸ್ ಯು ಹರ್ಷಿ ಎರಡು ಒಂದೇ. ಕೋತಿ ನನ್ನ ಮಗಳೇ. ಓಕೆ ಗೈಸ್, ಬಾಯ್. ಗೈಸ್, ಏನ್ ಗೊತ್ತಾ, ನಾವಿವಾಗ ಊಟ ಮಾಡಕ್ ಬಂದಿದ್ದೀವಿ. ಸೊ ಏನೇನು ಆರ್ಡ್ರ್ ಮಾಡಿದ್ದೀವಿ ಗೊತ್ತಾ? ನಾನು ಚೇಸ್ಟ್ ಮಾಡ್ತಾನೆ, ಪ್ಲೇಟ್ ಎತ್ತಿ ಕ್ಯಾಮ್ರಾ ಮುಂದೆ ಇಡ್ತಾ ಇದ್ದಾನೆ. ಅಪ್ಪ, ನನ್ನ ಮುಖ ಇನ್ನೂ ಊತ ಕಮ್ಮಿನೇ ಆಗಿಲ್ಲ. ಕುಡ್ದು ಗೋವಾದಲ್ಲಿ ಏನಿಲ್ಲ ಅಂದ್ರೂ ಆಮೇಲೆ ಹೇಳ್ತೀನಿ. ಸೊ ನೋಡಿ, ಇನ್ನೆಲ್ಲ ಹೆಂಗ್ ದಪ್ಪ ಆಗಿದೆ. ಕ್ರಿಯೇಟಿವ್. ಏನು ಆರ್ಡ್ರ್ ಮಾಡಿದ್ಯಾ? ನಾವು ಇರೋದು 5 ಜನ ಇದ್ದೀವಿ. 5 ಜನಕ್ಕೆ 5 ರೋಟಿ ಆರ್ಡ್ರ್ ಮಾಡಿದ್ದೀವಿ. 1 ಪನ್ನೀರ್ ಟಿಕ್ಕಾ ಮಸಾಲ ಆರ್ಡ್ರ್ ಮಾಡಿದ್ದೀವಿ. 1 ಕರ್ಡ್ ರೈಸ್, 1 ಪಾಲಕ್ ಕಿಚಡಿ, 1 ವೆಜಿಟೇಬಲ್ಸ್. ಆರ್ಡರ್ ಮಾಡಿಲ್ಲ, ಎಲ್ಲ ನಾನೇ ಮಾಡಿದ್ದು. ಐನು ಎಲ್ಲರದ್ದು ಟೇಸ್ಟ್ ಹೇಗೆ ಆಯ್ತಾ? ಮನೋಣ್ಣ ನಾನು ಆರ್ಡ್ರ್ ಮಾಡಿದ್ದು ಇಷ್ಟ ಆಯ್ತಾನೆ. ನೀನೇ ತಾನೇ ಈ ಹೋಟ್ಲು ಕರ್ಕೊಂಡ್ಬಂದಿರೋ ಚೆನ್ನಾಗಿರುತ್ತೆ ಅಂತ. ಪಾಪ ಹುಲ್ಲು ನೇನು ಕೇಳಂಗೆ ಇಲ್ಲ, ಅವನಿಗೆ ಇಷ್ಟ ಆಗೇ ಆಗುತ್ತೆ. ನಮ್ಮ ಅಣ್ಣ ಅಂತೂ ನನ್ನ ಟೇಸ್ಟೇ. ಸೊ ಕಪ್ಪೆಲ್ಲ ಐಕ ಬಂದ್ಬಿಟ್ಟವನೇ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ನಮ್ಮೂರಲ್ಲಿ ಐತಲ್ಲ ಮಂಟೆ ಸ್ವಾಮಿ ದೇವಸ್ಥಾನದ್ದು ಗೂಬೆ,
ಗಾಳಿ ಆಂಜನೇಯ ದೇವಸ್ಥಾನ ಕ್ರೇಜಿ. ಗೈಸ್ ನಾವು 1/2 ಮಾಡಿಸಿದ್ದೀನಿ ವೆಜ್ ಮ್ಯಾಂಚೋ ಸೂಪ್. ನಾನು ಮತ್ತು ಮನೋಣ ತಗೊಂಡಿದ್ದೀವಿ. ಇನ್ಯಾರು ಸೂಪ್ ಕುಡಿಯಲ್ವಂತೆ. ಸೊ ಕುಡಿತೀಯಾ? ಕುಡಿಯಲ್ಲ ಅಂದವ್ರಿಗೆ ನಾವು ತಗೊಂಬನೋಣ. ನೀನು ಚೆನ್ನಾಗಿರ್ಬೇಕು ನನಗೆ. ಎಲ್ಲರಿಗೂ ಇದೇ ಡೈಲಾಗ್ ಹೊಡಿತಾನೆ, ಎಲ್ಲರಿಗೂ ಬೇವರ್ಸ್ ಯಾರಿಗೆ ಹೇಳಿದ್ದೀನಿ? ಎಲ್ರಿಗೂ ಒಳ್ಳೆದನ್ನೇ ಬಯಸ್ತಾನೆ ನೀನು ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ಹುಡುಗಿ, ನೀನ್ ಚೆನ್ನಾಗಿರ್ಬೇಕು ನನಗೆ. ಇವಳಂತೂ ಕಟ್ ಮಾಡಪ್ಪ, ಸ್ಟೋರೇಜ್ ಇಲ್ಲ 1 TB ಕಣೆ ಅಲ್ವಾ? ನನಗೆ ಮರ್ತೋಯ್ತು. ಹುಲ್ಲ ನನ್ನೇ ನೋಡ್ತವ್ರೆ. ಹುಲ್ಲ ತೋರಿಸು. ಏನೇ ಹುಲ್ಲ ಅಂದ? ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮನೋಣ್ಣ ನಾನು ಕರ್ಕೊಂಬಂದಿದ್ದಲ್ಲ ಅದಕ್ಕೆ ಚೆನ್ನಾಗಿ. ಗೈಸ್ ಇಲ್ಲಿ ನೋಡಿ, ಪಾಲಕ್ ಕಿಚಡಿ ಎಲ್ಲ ಬಂದಿದೆ, ಎಲ್ಲ ತಿಂತಾ ಇದ್ದೀವಿ. ಸೊ ಊಟ ಆದಮೇಲೆ, ಪ್ರತಿಯೊಂದು ಆದಮೇಲೆ, ಬೇಡ ಬಿಡು ನೀನು ಕೈ ನೋಯಿಸ್ಕೊಂಬೇಡ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಊಟ ಜಾಸ್ತಿ ತೋರಿಸ್ಬಾರ್ದು, ಹೊಟ್ಟೆ ನೋವು ಬರುತ್ತೆ. ಬಾಯ್. ನನಗೇನು ಗೊತ್ತಾ, ನಮ್ಮ ಹುಡುಗನ ಜೊತೆ ಆಚೆಗೆ ಹೋಗಿ ನಾನು ಈ ಥರ ಎಲ್ಲ ಕುಡಿಬೇಕಂತ ಆಸೆ. ಹೌದಾ? ಜಗಳ ಮಾಡ್ಬೇಕು ಅವನು ನಾನು ಪೇ ಮಾಡ್ತೀನಿ ಅಂತ. ನಾನು ಜಗಳ ಆಡ್ತೇನೆ ಏನಂದ್ರೆ ನನಗಿನ್ನ ಬೇಕಾ? ಬಾಯ್ ಫ್ರೆಂಡ್ ಬೇಕಾ ನಿಮಗೆ? ನನ್ನ ಫ್ರೆಂಡ್ ಇದನ್ನು ಸಾಕಾಗಲ್ವಾ? ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ನನಗೆ ಬೇಡವಾ? ಗೈಸ್ ನಾನು ಹೇಳಿದಲ್ಲ ಒಂದು ಹುಡುಗಂಗೆ ಪ್ರಪೋಸ್ ಮಾಡ್ತೀನಿ ಅಂತ. ಯಾಕೋ ಬೇಡ ಅನಿಸ್ತಿದೆ ನನಗೆ ಅವನು. ಬಟ್ ಅವನು ಯಾರು ಅಂತ ಒಂದೇ ಪಕ್ಕ ಹೇಳ್ತೀನಿ, 1000% ಹೇಳ್ತೀನಿ. ಹುಲ್ಲ ಇಲ್ಲ ಹುಲ್ಲ, ನಂಗೆ ಬೇಡ. ಗೈಸ್ ನೋಡಿ, ನಾನು ಲೆಮನ್ ಸೋಡಾ ಕುಡಿತಿದ್ದೀನಿ, ಇವಳು ಬಟರ್ ಮಿಲ್ಕ್ ಕುಡಿತವಳೆ. ಮನು ಅಣ್ಣ ನಮ್ಮಣ್ಣ ಇಬ್ರು ಕುಡಿ, ಮಿಲ್ಕ್ ಶೇಕ್. ಈ ಹುಲ್ಲುಂಗಿ ನಿಯರ್ ಬೈ ಅನಂತಪುರ ಹತ್ರ ಇದ್ದೀವಿ ನಾವೀಗ. ಸೊ ಸನ್ಸೆಟ್ ಕಾರ್ ಹಾಕೊಂಡು ಕೂತಿದ್ದೀವಿ, ಎಲ್ಲ ಟೀ ಕುಡಿತಾ ಇದ್ದೀವಿ. ಅವಳಿಗೆ ತಲೆ ಸುತ್ತು, ನನಗೆ ವಾಮಿಟ್ಟು, ನಮ್ಮ ಅಣ್ಣಂಗೆ ಏನಿಲ್ಲ. ಅಯ್ಯೋ ಬೆರ್ಕೆ ಅಲ್ಲಿ ಆ ದೊಡ್ಡ ಬೆರ್ಕೆ ಏನು ಮಾಡ್ತಾರೆ ನೋಡಿ. ಗೈಸ್ ನಿಮಗೆ ಸನ್ಸೆಟ್ ಗೊತ್ತಾ? ನೋಡಿ ಕಾಣಿಸ್ತಿದ್ಯಾ? ಈಗ ಕಾಣಿಸುತ್ತೆ ನೋಡಿ. ಹೇಳಿ ಡೈಲಾಗು. ದೆಕ್ಕೋನಾಗ ಬೇಡ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ದೆಕ್ಕೋನ ಗೈಸ್ ಅಂತ ಅಂದರೆ ಇಷ್ಟ ಆಗಲ್ಲ. ಸೊ ನಮಗೋಸ್ಕರ ಹುಲ್ಲ ಏನಿದು ನಮಗೋಸ್ಕರ ಹುಲ್ಲ ಟೀ ತಂದ್ಕೊಡೋನೆ ಕುಡಿತಾ ಇದೀವಿ. ಗೈಸ್ ನನ್ಗೆ ಹುಲ್ಲಾಗ ಒಂದು ಡೈಲಾಗ್ ಹೇಳ್ಕೊಟ್ಟೆ, ಏನು ಗೊತ್ತಾ? ನೀನು ಹೇಳು ನಿಮ್ಮ ಹುಡುಗಿಗೆ, ನಾನೇ ನಿನ್ನ ಹುಲ್ಲ, ನೀನೇ ನನ್ನ ಬೆಲ್ಲ ಅಂತ. ಈ ಬೇವರ್ಸಿಗೆ ಏನು ಬಂದೈತೆ ನಗ್ತವಳಲ್ಲ. ಜೋ ಇಲ್ಲಿ ನೋಡ್ ಜೋ ಚೆನ್ನಾಗೈತೇನೆ ಟೀ? ತುಂಬಾ ಚೆನ್ನಾಗೈತೆ, ತಗೊಳ್ಳಿ. ಬಾರ್ಲಾ, ಟೀ ಕುಡಿಬಾ. ಕೋತಿ ನನ್ನ ಮಗನೇ ಹಾರೋಯ್ತೈತ ಅಲ್ಲಿ, ಮುಚ್ಕೊಂಡ್ ಬಾ. ಹುಲ್ಲ ನಿನ್ನ ಹತ್ರ ಇಲ್ಲ. ನಿನ್ಗೋಸ್ಕರ ಹುಲ್ಲ ನೋಡಿ ಏನ್ ತರಕ್ ಹೋಗೋನೆ. ಹುಲ್ಲ ಒಂದ್ಸಲ ಕಿತ್ಕೊಂಬ. ಪಾಪ ಪಾಪ ಬರ್ತಾವನೆ. ಹುಲ್ಲ ಅಂದ್ರೆ ಅವನ ಹೆಸರು ಉಲ್ಲಾಸ. ನಾವು ಪ್ರೀತಿಯಿಂದ ಹುಲ್ಲ 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 ಅಂತೀವಿ, ಅವ್ನಿಗೆ ಅದೇ ಇಷ್ಟ ಅಂತೆ. 1-2 ಕಿತ್ಕೊಂಬಾರೋ ಅಂದ್ರೆ ಎಷ್ಟು ಕಿತ್ಕೊಂಬಂದ ನಂಗೆ ಗೊತ್ತಿಲ್ಲ. ಓ ಹುಲ್ಲ ಲವ್, ಹೇ ಹುಲ್ಲ ಉಲ್ಲಾಸ. ಯಾಕೋ ಮಾತು ಇನ್ನ ಕತೆ ಇಲ್ಲ.
ಬಾರ್ಲ ಸಾಕು. ಓ ಎಲ್ಲ ನಮ್ಮ ಅಣ್ಣನಿಂದ ನೀಯೇ ಈಗ ಗೊಂಚೆ ಕಿತ್ಕೊಬಂದ ಒಂದು ಗುಂಚ್ ಕಿತ್ಕೊಬಂದಲ್ಲ ಅಷ್ಟು ಕಿತ್ಕೊಂಬತ್ತವ್ ನೋಡಲ್ಲಿ. ಗೊಂಚಲು 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 ಅಪ್ಪ. ಮುಳ್ಳಾಯ್ತಂತೆ ನೋಡ್ಕೊ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅಲ್ಲಿ ಬರ್ತಾ ನಮ್ಮ ಅಣ್ಣನ್ ಕೇಳಿದ್ದೆ ಕೊಡ್ಸು ಅಂತ, ಕಿತ್ಕೊಡು ಅಂತ ಹೇಳಿ. ಸೊ ಅವನು ಕಳ್ಸಿ ಹೋಗಿ ಕಿತ್ಕೊ ಬಂದಿದ್ದಕ್ಕೆ ಥ್ಯಾಂಕ್ಸ್ ಉಲ್ಲಾ. ಅದೆಲ್ಲ ಮನ್ಸಲ್ಲಿ ಇರ್ಬೇಕು, ಹಿಂಗೆಲ್ಲ ಈಚೆ ಬರ್ಬೇಡ. Oh seriously, this is for you baby. ಥ್ಯಾಂಕ್ ಯು. ಗೈಸ್ 1 year ಆದ್ಮೇಲೆ ನಾನು ಮಂತ್ರಾಲಯಕ್ಕೆ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. 2024 ಬಂದಿದ್ದು, 2025 ಬರೋಣ ಅಂದ್ಕೊಂಡೆ, ಬಟ್ ಹಾಗೆ ಇಲ್ಲ ಹಸುಗಳನ್ನ ನೋಡಿ ತುಂಬ ಖುಷಿ ಆಯಿತು. ಸೊ ನಾವೀಗ ರೂಮ್ ಸ್ಟೇ ಮಾಡಿದ್ದೀವಲ್ವ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಏನು ಎತ್ತ ಅಂತ ಪ್ರತಿಯೊಂದು ಹೇಳ್ತೀನಿ. ಓಕೆ ಗೈಸ್, ಮಂತ್ರಾಲಯಕ್ಕೆ ಬಂದ್ವಿ. ಹಾಗೆ ನಾವು ತಗೊಂಡಿದ್ದಂತಹ ರೂಮ್ ಅಂದರೆ ಹೋಮ್ ಸ್ಟೇಗೂ ಬಂದ್ವಿ. ಸೊ ನಾವು ಸ್ಟೇ ಆಗಿರೋ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಬಿಡಿ. ಓಕೆ, ಇದು ಎಂಟ್ರಿ ಬಾಗಿಲು ಆಲ್ರೆಡಿ ಓಪನ್ ಆಗಿದೆ. ಸೊ ಲೆಫ್ಟ್ ಬಂದರೆ ಇಲ್ಲೊಂದು ಸೋಫಾ ಇದೆ, ಅಲ್ಲೊಂದು ಟೀಪಾಯ್ ಇದೆ, ಮತ್ತು ಇಲ್ಲಿ 2 ಚೇರ್ ಹಾಕ್ಬಿಟ್ಟು ಒಂದು ಟೀಪಾಯ್ ಹಾಕ್ಬಿಟ್ಟಿದ್ದಾರೆ. ಎಂಟ್ರಿ ಬಂದ ತಕ್ಷಣ ನಮ್ಮ ದೇವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನು. ಆಯಿತಾ? ಈ ಕಡೆ ಬಂದರೆ ಒಂದು ಮಿರರ್ ಇದೆ. ನನ್ನ ಔಟ್ಫಿಟ್ ತೋರಿಸಿಲ್ಲ ಅಲ್ಲ ನಿಮ್ಗೆ ಇವತ್ತು. ಈ ಟಾಪ್ ಹಾಕ್ಕೊಂಡಿದ್ದೀನಿ ಪ್ಲಸ್ ಜೀನ್ಸ್. ಇಲ್ಲಿ ಬೆಡ್ಶೀಟ್ ಇಟ್ಟಿದ್ದಾರೆ ಎಷ್ಟೊಂದು ನೋಡಿ. ಈ ಕಡೆ ಬಂದರೆ ಇಲ್ಲಿ ಏನೋ ದೇವ್ರ ಮನೆ ಇಟ್ಕೊಂಡಿದ್ದಾರೆ. ಮಿರರ್ ಕಿಟಲ್ಲಿದೆ, ಅಡುಗೆ ಮನೆ ಅನ್ಸುತ್ತಿದ್ದು, ಬಟ್ ಏನೂ ಇಲ್ಲ. ಸೊ ಇಲ್ಲೊಂದು ಮಿರರ್ ಇದೆ. ಸೊ ಇದು ಒಂದು ನಿಮಿಷ ತಡೀರಿ, ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ. ಎಂಟ್ರಿ ಆದ ತಕ್ಷಣ ಇಷ್ಟಿದೆ ಗೈಸ್. ಎಲ್ಲಿಗೆ ಬಂದರೆ ಲೆಫ್ಟಿಗೆ ಸ್ಟ್ರೈಟ್ ಒಂದು ವಾಶ್ರೂಮ್ ಇದೆ, ಜನರಲ್ ವಾಶ್ರೂಮ್ ಇದು. ಲೆಫ್ಟಲ್ಲಿ ನಮ್ಮ ರೂಮು, ನಂದು ಜೋ ಆಲ್ರೆಡಿ ನೈಟ್ ಡ್ರೆಸ್ ಹಾಕೊಂಡು ರೆಡಿಯಾಗಿಬಿಟ್ಟಿದ್ದಾಳೆ. ಸೊ ನಮ್ಮದು ಅಟ್ಯಾಚ್ ವಾಶ್ರೂಮ್ ಇದೆ. ಜಗವೇ ನೀನು ಗೆಳತಿಯೇ. ಸೊ ಇದು ನಮ್ಮ ಬೆಡ್ಡು. ನಮ್ಮ ಅಣ್ಣ ಕಳ್ಳನ ಬಂದವ್ ನೋಡಿ. ಇದು ನಮ್ಮ ರೂಮ್ಗೆ ಅಟ್ಯಾಚ್ ಆಗಿರೋ ವಾಶ್ರೂಮ್. ಓಕೆ, ಇಲ್ಲಿಂದ ಆಪೋಸಿಟಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಇರೋದು. ಮತ್ತು ಉಲ್ಲಾ ಮನುವಣ್ಣ ಇಲ್ಲೇ. ಸೊ ಇವ್ರ ರೂಮ್ ಇಷ್ಟೇ ಇರೋದು, ಪಾಪ ಕಬೋರ್ಡ್ ಇಷ್ಟೇ. ಈ ಮುದವಿಗಳದ್ದು ಒಂದು ಚಡ್ಡಿ, ಒಂದು ಪ್ಯಾಂಟು, ಶರ್ಟಿಗೆ ಸಾಕು. ನಾಳೆ ಎಲ್ಲ ನೀವು ಏನು ಹಾಕೋತೀರಾ? ಪಂಚಶಾಲಿಯನ ಉಲ್ಲಾ ನೀನು ಮುಚ್ಕೊಂಡು ನೋಡಿ ಕಡೆ, ಮುಚ್ಕೊಂಡು ಈ ಕಡೆ ತಿರ್ಗೋ. ಇಲ್ಲ ಅಂದ್ರೆ ಅಜ್ಜಿ ಮಾಡಕ್ ಬಿಡ್ತೀನಿ, ಹೇಳ್ತಿದ್ದೀನಿ ಕೇಳು. ನೋಡೋ ಬೇಗ 3, 2, 1 ಬಿಡು. ದೇವರೇ ಚೆನ್ನಾಗಿದೆಯಾ ಉಲ್ಲ? ನೋಡು ಎಷ್ಟು ಆಡ್ತಾನೆ ಇವನು. ನೀನೀಗ ಏನ್ ಮಾಡ್ತೇವೆ ಗೊತ್ತಿಲ್ಲ, ಮುಖ ತೋರಿಸ್ಬೇಕು. ಇನ್ನ ಚಿಕ್ಕವ್ರು, ಈಗ 22 ವರ್ಷ ಗೈಸ್ ಅವನಿಗೆ. ಸೊ ಇಷ್ಟು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು. ಬನ್ನಿ. ನಮ್ಮ ಬೇಬಿ ಆಲೇ ರೆಡಿ ಆಗಿಬಿಟ್ಟಿದ್ದಾಳೆ. ಅವಾಗಲೆಲ್ಲ ರೆಡಿ ಆಗಿದ್ದೆ. ಸೊ ಇದಾಗಿತ್ತು ನಮ್ಮ ರೂಮ್ ಸ್ಟೇ. ಎಷ್ಟು ರೂಮ್ ಇದಕ್ಕೆ? 4.5 ಅಂತ ಹೇಳಿದ್ದಾರೆ. 4,500 ಅಂತ ಹೇಳಿದ್ದಾರೆ. 2 ರೂಮು, 2 BHK ಹೋಮ್ ಸ್ಟೇ. ಸಾಕಲ್ವಾ? ಇಬ್ರು ಒಂದು ರೂಮು ಸಾಕು. ಅವ್ರು 3 ಜನ. ಬೆಡ್ ಎಕ್ಸ್ಟ್ರಾ ಕೇಳೋದು ಕೊಡ್ತಾರೆ. ಸೊ ಇಷ್ಟು. ಬೈ. ಏನಾದರೂ ಆಕ್ಟಿವಿಟೀಸ್ ಮುಂದೆ ಮಾಡಿದ್ರೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಇದೊಂದು ಬ್ಲಾಗ್ ಇಷ್ಟೇ. ಸೊ